ನಮಸ್ಕಾರ ಸ್ನೇಹಿತರೆ. ವಯಸ್ಸು 70 ದಾಟಿದ ನಂತರ ಆರೋಗ್ಯವಾಗಿರೋದು ಕೇವಲ ಅದೃಷ್ಟದ ವಿಷಯವಲ್ಲ, ಅದು ಜೀವನ ಪೂರ್ತಿ ಅನುಸರಿಸಿದ ಒಳ್ಳೆಯ ಅಭ್ಯಾಸಗಳ ಫಲವಾಗಿದೆ. ಇಂದಿನ ಕಾಲದಲ್ಲಿ ಅನೇಕ ಜನರು 50 ಅಥವಾ 60 ವರ್ಷಗಳ ನಂತರವೇ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲು ಆರಂಭಿಸುತ್ತಾರೆ. ಆದರೆ ಕೆಲವರು 70 ರಿಂದ 80 ವರ್ಷ ವಯಸ್ಸಿನಲ್ಲೂ ಚುರುಕಾಗಿ, ಸಂತೋಷವಾಗಿ ಮತ್ತು ಸ್ವತಂತ್ರವಾಗಿ ಜೀವನ ನಡೆಸುತ್ತಾರೆ. ಹಾಗಾದರೆ ಪ್ರಶ್ನೆ ಏನೆಂದರೆ, ಒಬ್ಬ ವ್ಯಕ್ತಿ 70 ವರ್ಷ ದಾಟಿದ ನಂತರ ನಿಜವಾಗಿಯೂ ಆರೋಗ್ಯವಂತರಾಗಿದ್ದರೆ ಎಂಬುದು ಹೇಗೆ ತಿಳಿಯುವುದು? ಇಂದು ನಾವು ವೈದ್ಯಕೀಯವಾಗಿ ಮತ್ತು ಸಾಮಾನ್ಯವಾದ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ 7 ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ನಿಮ್ಮ ದೇಹ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಗಮನಿಸಿ ಸ್ನೇಹಿತರೆ, ವಯಸ್ಸಾಗುವುದು ಸಹಜ, ಆದರೆ ವಯಸ್ಸಾಗುತ್ತಿದ್ದಂತೆ ಆರೋಗ್ಯ ಕಳೆದುಕೊಳ್ಳಬೇಕು ಎಂಬ ನಿಯಮವಿಲ್ಲ. ನಿಮ್ಮಲ್ಲಿ ಈ 7 ಲಕ್ಷಣಗಳಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು. ಹಾಗಾದರೆ ಆ 7 ಲಕ್ಷಣಗಳು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ಯಾವುದೇ ಸಹಾಯವಿಲ್ಲದೆ ಸ್ವಂತ ನಡೆಯಲು ಸಾಧ್ಯವಾಗುವುದು. ಸ್ನೇಹಿತರೆ, 70 ವರ್ಷಗಳ ನಂತರ ದೇಹದ ಶಕ್ತಿ ಸ್ವಲ್ಪ ಕಡಿಮೆಯಾಗುವುದು ಸಹಜ. ಆದರೆ ಯಾವುದೇ ವ್ಯಕ್ತಿ ಯಾರ ಸಹಾಯವೂ ಇಲ್ಲದೆ ಸುಲಭವಾಗಿ ನಡೆಯಲು ಸಾಧ್ಯವಾಗುತ್ತಿದ್ದರೆ ಅದು ಅವರ ಉತ್ತಮ ಆರೋಗ್ಯದ ಪ್ರಮುಖ ಲಕ್ಷಣವಾಗಿದೆ. ಬೆಳಗ್ಗೆ ಮನೆಯ ಸುತ್ತ ನಡೆಯುವುದು, ಮೆಟ್ಟಿಲು ಹತ್ತುವುದು ಅಥವಾ ದಿನನಿತ್ಯದ ಕೆಲಸವನ್ನು ಸ್ವಂತ ಮಾಡುವುದು ದೇಹದ ಸ್ನಾಯುಗಳು ಮತ್ತು ಮೂಳೆಗಳು ಇನ್ನೂ ಉತ್ತಮ ಸ್ಥಿತಿಯಲ್ಲಿವೆ ಎಂಬುದನ್ನು ಸೂಚಿಸುತ್ತದೆ. ಅನೇಕ ಹಿರಿಯರು ಕೇವಲ ಕೆಲವು ಹೆಜ್ಜೆಗಳು ನಡೆದರೂ ಸುಸ್ತಾಗುತ್ತಾರೆ. ಆದರೆ ನೀವು 15 ರಿಂದ 20 ನಿಮಿಷಗಳವರೆಗೆ ಸುಲಭವಾಗಿ ನಡೆಯಬಲ್ಲಿರಿ ಎಂದರೆ ಅದು ನಿಮ್ಮ ಹೃದಯ, ಶ್ವಾಸಕೋಶ ಮತ್ತು ಸ್ನಾಯುಗಳ ಆರೋಗ್ಯ ಉತ್ತಮವಾಗಿದೆ ಎಂಬುದರ ಸಂಕೇತ. ವೈದ್ಯರು ಹೇಳುವಂತೆ ವಯಸ್ಸಾದ ನಂತರವೂ ಚಲನವಲನ ಕಾಪಾಡಿಕೊಳ್ಳುವವರು ಸಾಮಾನ್ಯವಾಗಿ ಹೆಚ್ಚು ಆರೋಗ್ಯಕರ ಜೀವನವನ್ನು ನಡೆಸುತ್ತಾರೆ. ಆದ್ದರಿಂದ ನಡೆಯುವ ಸಾಮರ್ಥ್ಯವು ಆರೋಗ್ಯದ ಮೊದಲ ಗುರುತು ಎಂದು ಪರಿಗಣಿಸಲಾಗಿದೆ. ಎರಡನೇದಾಗಿ, ನೆನಪಿನ ಶಕ್ತಿ ಉತ್ತಮವಾಗಿರೋದು. ಸ್ನೇಹಿತರೆ, ವಯಸ್ಸು ಹೆಚ್ಚಾದಂತೆ ಕೆಲವೊಮ್ಮೆ ಮರೆವು ಕಾಣಿಸಿಕೊಳ್ಳುವುದು ಸಹಜ. ಆದರೆ ಪ್ರತಿಯೊಂದು ವಿಷಯವನ್ನು ಮರೆತು ಬಿಡೋದು ಆರೋಗ್ಯಕರ ಲಕ್ಷಣವಲ್ಲ. 80 ವರ್ಷಗಳ ನಂತರವೂ ನಿಮ್ಮ ಕುಟುಂಬದ ಸದಸ್ಯರ ಹೆಸರುಗಳು, ಹಳೆಯ ನೆನಪುಗಳು ಮತ್ತು ದಿನನಿತ್ಯದ ಕೆಲಸಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತಿದ್ದರೆ ನಿಮ್ಮ ಮೆದುಳು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅರ್ಥ. ಮೆದುಳಿನ ಆರೋಗ್ಯವು ದೇಹದ ಆರೋಗ್ಯದಷ್ಟೇ ಮುಖ್ಯವಾಗಿದೆ. ಕೆಲವರು 80 ವರ್ಷ ವಯಸ್ಸಿನಲ್ಲೂ ಲೆಕ್ಕಾಚಾರ ಮಾಡುತ್ತಾರೆ, ಪುಸ್ತಕ ಓದುತ್ತಾರೆ ಮತ್ತು ಹೊಸ ವಿಷಯಗಳನ್ನು ಕಲಿಯುತ್ತಾರೆ. ಇದು ಅವರ ಮಾನಸಿಕ ಆರೋಗ್ಯ ಉತ್ತಮವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ನೆನಪಿನ ಶಕ್ತಿ ಉತ್ತಮವಾಗಿರುವುದು ಹಿರಿಯ ವಯಸ್ಸಿನ ಅತ್ಯುತ್ತಮ ಆರೋಗ್ಯದ ಲಕ್ಷಣಗಳಲ್ಲಿ ಒಂದಾಗಿದೆ. ಮೂರನೇದಾಗಿ, ಉತ್ತಮ ನಿದ್ರೆ ಬರುವುದು. ಸ್ನೇಹಿತರೆ, ನಿದ್ರೆ ಆರೋಗ್ಯದ ಕನ್ನಡಿಯಂತಿದೆ. 70 ವರ್ಷ ದಾಟಿದ ನಂತರವೂ ಪ್ರತಿ ರಾತ್ರಿ ನೆಮ್ಮದಿಯಾಗಿ 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಬರುತ್ತಿದ್ದರೆ ಅದು ನಿಮ್ಮ ದೇಹ ಮತ್ತು ಮನಸ್ಸು ಉತ್ತಮ ಸ್ಥಿತಿಯಲ್ಲಿದೆ ಎಂಬುದರ ಸಂಕೇತವಾಗಿದೆ. ಅನೇಕ ಹಿರಿಯರು ನಿದ್ರಾಹೀನತೆ, ಆತಂಕ ಅಥವಾ ಪದೇ ಪದೇ ಎಚ್ಚರವಾಗುವ ಸಮಸ್ಯೆಯಿಂದ ಬಳಲುತ್ತಾರೆ. ಆದರೆ ನೀವು ರಾತ್ರಿ ಮಲಗಿದ ನಂತರ ಸುಲಭವಾಗಿ ನಿದ್ರೆ ಮಾಡಿ ಬೆಳಗ್ಗೆ ಉತ್ಸಾಹದಿಂದ ಎದ್ದರೆ ಅದು ಉತ್ತಮ ಆರೋಗ್ಯದ ಲಕ್ಷಣವಾಗಿದೆ. ಉತ್ತಮ ನಿದ್ರೆ ದೇಹದ ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ. ನಾಲ್ಕನೇದಾಗಿ, ಸ್ವಂತ ದೈನಂದಿನ ಕೆಲಸಗಳನ್ನು ಮಾಡುವುದು. ಸ್ನೇಹಿತರೆ, 70 ವರ್ಷಗಳ ನಂತರವೂ ಸ್ನಾನ ಮಾಡುವುದು, ಬಟ್ಟೆ ಧರಿಸುವುದು, ಊಟ ಮಾಡುವುದು ಅಥವಾ ಸಣ್ಣ ಮನೆ ಕೆಲಸವನ್ನು ಸ್ವಂತ ಮಾಡಬಲ್ಲಿರಿ ಎಂದರೆ ಅದು ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಎಂಬುದರ ಸೂಚನೆ. ಅನೇಕ ಜನರು ವಯಸ್ಸಾದಂತೆ ಇತರರ ಸಹಾಯದ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಾರೆ. ಆದರೆ ಸ್ವತಂತ್ರವಾಗಿ ಜೀವನ ನಡೆಸುವ ಸಾಮರ್ಥ್ಯವು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಗುರುತಾಗಿದೆ. ದಿನನಿತ್ಯದ ಕೆಲಸಗಳನ್ನು ಸ್ವಂತ ಮಾಡುವುದು ದೇಹದಲ್ಲಿ ಇನ್ನೂ ಸಾಕಷ್ಟು ಶಕ್ತಿ ಮತ್ತು ಸಮತೋಲನ ಇದೆ ಎಂಬುದನ್ನು ತೋರಿಸುತ್ತದೆ. ಐದನೇದಾಗಿ, ಆಹಾರದ ಮೇಲೆ ಉತ್ತಮ ಆಸಕ್ತಿ ಇರುವುದು. ಸ್ನೇಹಿತರೆ, ವಯಸ್ಸು ಹೆಚ್ಚಾದಂತೆ ಕೆಲವರಿಗೆ ಹಸಿವು ಕಡಿಮೆಯಾಗುತ್ತದೆ. ಆದರೆ 70 ವರ್ಷಗಳ ನಂತರವೂ ಸರಿಯಾದ ಸಮಯಕ್ಕೆ ಹಸಿವು ಆಗುವುದು ಮತ್ತು ಆಹಾರವನ್ನು ಆಸಕ್ತಿಯಿಂದ ಸೇವಿಸುವುದು ಉತ್ತಮ ಆರೋಗ್ಯದ ಲಕ್ಷಣವಾಗಿದೆ. ಉತ್ತಮ ಆಹಾರ, ಉತ್ತಮ ಹಸಿವು ಎಂದರೆ ಜೀರ್ಣಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅರ್ಥ. ಆಹಾರದಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತವೆ. ಆದ್ದರಿಂದಾಗಿ ಆರೋಗ್ಯಕರ ಹಸಿವು ಮತ್ತು ಉತ್ತಮ ಜೀರ್ಣಕ್ರಿಯೆ ಇರುವವರು ಸಾಮಾನ್ಯವಾಗಿ ಹೆಚ್ಚು ಆರೋಗ್ಯಕರರಾಗಿರುತ್ತಾರೆ. ಆರನೇದಾಗಿ, ಮನಸ್ಸು ಸಂತೋಷವಾಗಿರುವುದು. ಸ್ನೇಹಿತರೆ, ಆರೋಗ್ಯ ಎಂದರೆ ಕೇವಲ ದೇಹದ ಆರೋಗ್ಯವಲ್ಲ, ಮಾನಸಿಕ ಆರೋಗ್ಯವೂ ಅಷ್ಟೇ ಮುಖ್ಯ. 70 ವರ್ಷಗಳ ನಂತರವೂ ಜೀವನದ ಬಗ್ಗೆ ಆಸಕ್ತಿ, ಸಂತೋಷ ಮತ್ತು ಧನಾತ್ಮಕ ಚಿಂತೆಗಳು ಇದ್ದರೆ ಅದು ಅತ್ಯುತ್ತಮ ಆರೋಗ್ಯದ ಲಕ್ಷಣವಾಗಿದೆ. ಕೆಲವರು ವಯಸ್ಸಾದಂತೆ ಒಂಟಿತನ ಅಥವಾ ನಿರಾಸೆಯಿಂದ ಬಳಲುತ್ತಾರೆ. ಆದರೆ ಕುಟುಂಬದವರೊಂದಿಗೆ ಮಾತನಾಡುವುದು, ಸ್ನೇಹಿತರನ್ನು ಭೇಟಿ ಮಾಡುವುದು ಮತ್ತು ಜೀವನವನ್ನು ಆನಂದಿಸುವುದು ಮನಸ್ಸಿನ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ. ಸಂತೋಷದ ಮನಸ್ಸು ಆರೋಗ್ಯಕರ ದೇಹವನ್ನು ನಿರ್ಮಿಸುತ್ತದೆ. ಏಳನೇದಾಗಿ,
ವೈದ್ಯರ ಬಳಿ ಆಗಾಗ್ಗೆ ಹೋಗುವ ಅಗತ್ಯವಿಲ್ಲದಿರುವುದು. ಸ್ನೇಹಿತರೆ, 70 ವರ್ಷಗಳ ನಂತರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಆದರೆ ನೀವು ಪದೇ ಪದೇ ಆಸ್ಪತ್ರೆಗೆ ಹೋಗಬೇಕಾಗದಿದ್ದರೆ ಮತ್ತು ದಿನನಿತ್ಯದ ಜೀವನವನ್ನು ಸುಲಭವಾಗಿ ನಡೆಸುತ್ತಿದ್ದರೆ ಅದು ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಎಂಬುದರ ಸಂಕೇತವಾಗಿದೆ. ಇದರ ಅರ್ಥ ಯಾವುದೇ ಸಮಸ್ಯೆ ಇಲ್ಲ ಎಂಬುದಲ್ಲ, ಆದರೆ ದೇಹವು ಸಾಮಾನ್ಯವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅರ್ಥ. ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಮುಖ್ಯವಾದರೂ ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಉತ್ತಮ ಆರೋಗ್ಯದ ಪ್ರಮುಖ ಲಕ್ಷಣಗಳಾಗಿವೆ. ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಮುಖ್ಯವಾದರೂ ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲದಿರುವುದು ಉತ್ತಮ ಆರೋಗ್ಯದ ಪ್ರಮುಖ ಲಕ್ಷಣವಾಗಿದೆ. ಸ್ನೇಹಿತರೆ, ಈ 7 ಲಕ್ಷಣಗಳಲ್ಲಿ ಹೆಚ್ಚಿನವು ನಿಮ್ಮಲ್ಲಿ ಇದ್ದರೆ ನೀವು 70 ವರ್ಷಗಳ ನಂತರವೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೀರಿ ಎಂದು ಹೇಳಬಹುದು. ಆರೋಗ್ಯವು ಕೇವಲ ಔಷಧಿಗಳಿಂದ ಬರುವುದಿಲ್ಲ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ನಿದ್ರೆ ಮತ್ತು ಸಂತೋಷದ ಮನಸ್ಸು ಆರೋಗ್ಯದ ನಿಜವಾದ ರಹಸ್ಯಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯಕರ ಮಾಹಿತಿಗಳಿಗಾಗಿ ಕನ್ನಡ ಮೈಂಡ್ಸೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.